ಯೇಸುಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಪ್ರಮುಖ ಬದಲಾವಣೆಗೆ ಸಿದ್ಧರಾಗಿ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಎಸ್ತೇರಳು 8ನೇ ಅಧ್ಯಾಯ 1-2 ವಾಕ್ಯ. ಆ ದಿನದಲ್ಲಿ ಅರಸನಾದ ಅಹಷ್ವೇರೋಷನು ಯೆಹೂದ್ಯರ ವೈರಿಯಾದ ಹಾಮಾನನ ಮನೆಯನ್ನು ಎಸ್ತೇರ್ ರಾಣಿಗೆ ಕೊಟ್ಟನು. ಆಕೆಯು ಮೊರ್ದೆಕೈಗೂ ತನಗೂ ಇರುವ ಸಂಬಂಧವನ್ನು ತಿಳಿಸಿದ್ದರಿಂದ ಅರಸನು ಮೊರ್ದೆಕೈಯನ್ನು ಒಡ್ಡಲೋಗದಲ್ಲಿ ಸೇರಿಸಿ ತಾನು ಹಾಮಾನನಿಂದ ತೆಗೆಸಿದ ತನ್ನ ಮುದ್ರೆಯುಂಗುರವನ್ನು ಅವನಿಗೆ ಕೊಟ್ಟನು. ಎಸ್ತೇರಳು ಹಾಮಾನನ ಮನೆಯ ಆಡಳಿತವನ್ನು ಅವನಿಗೆ ಒಪ್ಪಿಸಿದಳು. ಆಮೆನ್. ಬದಲಾಯಿಸುವ ಸಾಮರ್ಥ್ಯವು ಆತ್ಮಿಕ ಬೆಳವಣಿಗೆಯ ಅತ್ಯಗತ್ಯ ಪ್ರಕ್ರಿಯೆಯಾಗಿದೆ. ಇದು ಜೀವನದಲ್ಲಿ ದಿಕ್ಕನ್ನು ಬದಲಾಯಿಸುವುದನ್ನು ಅರ್ಥೈಸಿದರೂ ಸಹ ದೇವರ ಮಾರ್ಗದರ್ಶನಕ್ಕೆ ಮುಕ್ತರಾಗಿರುವುದರ ಬಗ್ಗೆ ವೈಯಕ್ತಿಕ ಅನುಭವಗಳು ಅಥವಾ ಸತ್ಯವೇದದ ಉದಾಹರಣೆಗಳ ಮೂಲಕ ಆತ್ಮಿಕ ನಮ್ಯತೆಯ ಈ ಕಲ್ಪನೆಗೆ ನಾವೆಲ್ಲರೂ ಸಂಬಂಧ ಹೊಂದಬಹುದು. ಆತ್ಮಿಕ ಜೀವನದಲ್ಲಿ ಅತ್ಯಂತ ದೊಡ್ಡ ಬದಲಾವಣೆಯು ಅತ್ಯಂತ ಸವಾಲಿನ ಸಮಯದಲ್ಲಿ ಬರುತ್ತದೆ. ನಮ್ಮ ಆತ್ಮಿಕ ಜೀವನದಲ್ಲಿ ಬದಲಾವಣೆಯ ಸಾಮರ್ಥ್ಯ, ನಮ್ಮ ಆತ್ಮಿಕ ಪ್ರಯಾಣದಲ್ಲಿಯೂ ಬದಲಾವಣೆಯು ನಿರ್ಣಾಯಕವಾಗಿದೆ. ಬದಲಾವಣೆಯ ಸಾಮರ್ಥ್ಯವು ಹೊಸದನ್ನು ಪ್ರಾರಂಭಿಸುವುದಕ್ಕಿಂತ ಹೆಚ್ಚಿನದಾಗಿದೆ. ಇದು ಈಗಾಗಲೇ ಹಾದಿಯಲ್ಲಿರುವಾಗ ದಿಕ್ಕನ್ನು ಬದಲಿಸುವ ನಂಬಿಕೆ ಮತ್ತು ನಂಬಿಕೆಯನ್ನು ಹೊಂದಿರುವುದರ ಬಗ್ಗೆ. ನಿರಂತರವಾಗಿ ಬದಲಾಗುತ್ತಿರುವ ಜಗತ್ತಿನಲ್ಲಿ ಪವಿತ್ರಾತ್ಮನ ಮಾರ್ಗದರ್ಶನಕ್ಕೆ ನಮ್ಮ ಸ್ಥಿತಿಸ್ಥಾಪಕತ್ವ ಮತ್ತು ಮುಕ್ತತೆ ಕ್ರಿಸ್ತನಲ್ಲಿ ನಮ್ಮ ಬೆಳವಣಿಗೆಗೆ ಅತ್ಯಗತ್ಯ. ಬದಲಾಯಿಸಲು ಮತ್ತು ಹೊಂದಿಕೊಳ್ಳಲು ಇಚ್ಛಾಶಕ್ತಿ ಇಲ್ಲದೆ ದೇವರು ನಮಗಾಗಿ ಉದ್ದೇಶಿಸಿರುವ ಆತ್ಮಿಕ ಬೆಳವಣಿಗೆ ಮತ್ತು ಸುವಾರ್ಥ ಪ್ರಭಾವವನ್ನು ನಾವು ಕಳೆದುಕೊಳ್ಳುವ ಅಪಾಯವಿದೆ. ಬದಲಾವಣೆಯು ಬದುಕುಳಿಯುವಿಕೆಯ ಬಗ್ಗೆ ಮಾತ್ರವಲ್ಲ, ಇದು ಕ್ರಿಸ್ತನೊಂದಿಗೆ ನಮ್ಮ ನಡಿಗೆಯಲ್ಲಿ ಅಭಿವೃದ್ಧಿ ಹೊಂದುವ ಬಗ್ಗೆ ಆಗಿದೆ. ಆಮೆನ್. ಇಂದು ಬದಲಾವಣೆಯ ಸಾಮರ್ಥ್ಯ ಯಾಕೆ ಮುಖ್ಯ? ಸತ್ಯವೇದದ ಉದಾಹರಣೆಗಳು ದೇವರ ಮಾರ್ಗದರ್ಶನಕ್ಕೆ ಮುಕ್ತವಾಗಿರುವುದರ ಮಹತ್ವವನ್ನು ಎತ್ತಿ ತೋರಿಸುತ್ತವೆ. ಅದು ನಮ್ಮ ದೀರ್ಘಕಾಲೀನ ನಂಬಿಕೆಗಳಿಗೆ ಸವಾಲು ಹಾಕಿದಾಗಲೂ ಸಹ ಆಧುನಿಕ ಸಭೆಗಳಲ್ಲಿ ನಾವು ಕೆಲವೊಮ್ಮೆ ರಚನೆ ಅಥವಾ ಶೈಲಿಯಲ್ಲಿನ ಬದಲಾವಣೆಗಳನ್ನು ವಿರೋಧಿಸುತ್ತೇವೆ. ಆದರೆ ನಾವು ಆರಂಭಿಕ ಸಭೆಯ ಹೋರಾಟಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅವರ ಬದಲಾವಣೆಗಳು ಆದ್ಯತೆಗಳ ಬಗ್ಗೆ ಇರಲಿಲ್ಲ, ಅವು ರಕ್ಷಣೆಯ ಸ್ವರೂಪ ಮತ್ತು ಅದನ್ನು ಯಾರು ಪಡೆಯಬಹುದು ಎಂಬುದರ ಬಗ್ಗೆ ಇದ್ದವು. ಆದರೂ ಅವರು ದೇವರ ಮಾರ್ಗದರ್ಶನವನ್ನು ಅನುಸರಿಸಿದರು. ನಮ್ಮ ಬಗ್ಗೆ ಏನು? ಪವಿತ್ರಾತ್ಮನು ನಮ್ಮನ್ನು ಪ್ರೇರೇಪಿಸಿದಾಗ ನಾವು ಬದಲಾವಣೆಗೆ ಸಿದ್ಧರಿರುವ ಜನರಾಗಿರುತ್ತೇವೆಯೇ? ನೀವು ಬದಲಾವಣೆಗೆ ಸಿದ್ಧರಿದ್ದೀರಾ? ಅದು ಆಗಿರಬಹುದು, ಅದು ಆರಾಮದಾಯಕ ಅಥವಾ ನಾಸ್ತಿಕವನ್ನು ಬಿಟ್ಟು ಬಿಡುವುದನ್ನು ಅರ್ಥೈಸಬಹುದು, ಆದರೆ ನಂತರದ ಬೆಳವಣಿಗೆಯು ಯೋಗ್ಯವಾಗಿರುತ್ತದೆ. ಬದಲಾವಣೆಯ ಸಾಮರ್ಥ್ಯವು ನಮ್ಮ ಜೀವನಕ್ಕಾಗಿ ದೇವರ ಯೋಜನೆ ಮತ್ತು ಆತನ ರಾಜ್ಯದ ಪ್ರಗತಿಯೊಂದಿಗೆ ನಮ್ಮನ್ನು ಹೊಂದಿಸಿಕೊಳ್ಳಲು ನಮ್ಮ ಆದ್ಯತೆಗಳನ್ನು ತ್ಯಜಿಸುವ ಇಚ್ಛೆಯಾಗಿದೆ. ಅತ್ಯಂತ ದೊಡ್ಡ ಆತ್ಮಿಕ ಬೆಳವಣಿಗೆ ಸಾಮಾನ್ಯವಾಗಿ ಕಠಿಣ ಬದಲಾವಣೆಗಳಿಂದ ಬರುತ್ತದೆ. ಯೇಸುವಿಗಾಗಿ ಬದಲಾವಣೆಯ ಸಾಮರ್ಥ್ಯವನ್ನು ಸ್ವೀಕರಿಸಲು ನೀವು ಸಿದ್ಧರಿದ್ದೀರಾ? ಫಲಿತಾಂಶಕ್ಕಾಗಿ ದೇವರನ್ನು ನಂಬೋಣ ಮತ್ತು ಆತನು ನಮ್ಮನ್ನು ಮುನ್ನಡೆಸುತ್ತಿರುವ ಹೊಸ ನಿರ್ದೇಶನಗಳಿಗೆ ಹೆಜ್ಜೆ ಹಾಕೋಣ. ಪವಿತ್ರಾತ್ಮನು ನಿಮ್ಮನ್ನು ಒಂದು ಬದಲಾವಣೆಯತ್ತ ಕರೆದೊಯ್ಯುತ್ತಿದ್ದರೆ ಅದು ನಿಮ್ಮ ಆತ್ಮಿಕ ಪ್ರಯಾಣವನ್ನು ಉನ್ನತೀಕರಿಸುತ್ತದೆ ಎಂದು ತಿಳಿದು ಅದನ್ನು ನಂಬಿಕೆಯಿಂದ ಸ್ವೀಕರಿಸಿ. ಸಿದ್ಧತಾ ಕಾರ್ಯಗಳು. ಮುಂದಿನದಕ್ಕೆ ಸಿದ್ಧರಾಗಲು ನೀವು ಎಳೆತವನ್ನು ಅನುಭವಿಸುತ್ತಿದ್ದರೆ, ಅದನ್ನು ಹೇಗೆ ಮಾಡಬೇಕೆಂದು ನಿಮಗೆ ಖಚಿತವಿಲ್ಲದಿದ್ದರೆ ನಾನು ನಿಮ್ಮೊಂದಿಗೆ ಕೆಲವು ಪ್ರಾಯೋಗಿಕ ಸಲಹೆಗಳನ್ನು ಹಂಚಿಕೊಳ್ಳಬಹುದೇ? ನಿಮ್ಮ ಮನಸ್ಸನ್ನು ಸ್ಪಷ್ಟವಾಗಿರಿಸಿ ಮತ್ತು ಎಲ್ಲ ನಕಾರಾತ್ಮಕ ಆಲೋಚನೆಗಳನ್ನು ತಕ್ಷಣವೇ ರದ್ದುಗೊಳಿಸಿ. ನನ್ನ ಸ್ವಂತ ಧ್ವನಿಯಿಂದ ದೇವರ ಧ್ವನಿಯನ್ನು ಪ್ರತ್ಯೇಕಿಸುವ ನನ್ನ ಅನ್ವೇಷಣೆಯನ್ನು ನಾನು ಪ್ರಾರಂಭಿಸಿದಾಗ ನಾನು ವಾಸ್ತವವಾಗಿ ನನ್ನ ಮನಸ್ಸಿನಿಂದ ಎಲ್ಲ ಆಲೋಚನೆಗಳನ್ನು ಖಾಲಿ ಮಾಡುವುದನ್ನು ಅಭ್ಯಾಸ ಮಾಡುತ್ತಿದ್ದೆ. ನಾನು ಬಹಳಷ್ಟು ಯೋಚಿಸುತ್ತೇನೆ, ಆದ್ದರಿಂದ ಇದು ಒಂದು ಸವಾಲಾಗಿತ್ತು. ಉದಾಹರಣೆಗೆ, ನಾನು ಏಕಕಾಲದಲ್ಲಿ ಮಾನಸಿಕವಾಗಿ ಮಾಡಬೇಕಾದ ಪಟ್ಟಿಯನ್ನು ಮಾಡುವಾಗ ಯಾರೊಂದಿಗಾದರೂ ಮಾತನಾಡಬಹುದು, ಆದರೆ ಅದರಲ್ಲಿ ಸ್ಥಿರವಾಗಿ ಕೆಲಸ ಮಾಡಿದ ನಂತರ ಅದು ಸುಲಭವಾಯಿತು ಮತ್ತು ಈಗ ನಾನು ನನ್ನ ಮನಸ್ಸನ್ನು ಇಚ್ಛೆಯಿಂದ ತೆರವುಗೊಳಿಸಬಹುದು. ದಿನವಿಡೀ ನಿರೀಕ್ಷೆಯೊಂದಿಗೆ ಗಮನವಿಟ್ಟು ಆಲಿಸಿ. ನೀವು ಯಾರೊಂದಿಗಾದರೂ ಸಂಭಾಷಣೆಯಲ್ಲಿದ್ದರೆ ನೀವು ಕೇಳಬೇಕು, ಸರಿ, ದೇವರ ವಿಷಯದಲ್ಲೂ ಹಾಗೆಯೇ. ದೇವರು ಯಾವಾಗಲೂ ಗುಡುಗಿಗೆ ಅದ್ಭುತ ರೀತಿಯಲ್ಲಿ ಮಾತಾಡುತ್ತಾನೆ ಎಂಬ ತಪ್ಪು ಕಲ್ಪನೆ ಇದೆ ಮತ್ತು ಅದು ನಿಜವಲ್ಲ. ಭಯಾನಕ ವಿಷಯವೇನೆಂದರೆ, ನಾವು ಗಮನ ಹರಿಸದಿದ್ದರೆ ಆತನ ಸಣ್ಣ ಧ್ವನಿ ಏನು ಹೇಳುತ್ತಿದೆ ಎಂಬುದನ್ನು ನಾವು ತಪ್ಪಿಸಿಕೊಳ್ಳಬಹುದು. ಒಂದು ದಿನಚರಿಯನ್ನು ಕೈಯಲ್ಲಿಟ್ಟುಕೊಳ್ಳಿ, ಎಲ್ಲವನ್ನ ಬರೆದಿಟ್ಟುಕೊಳ್ಳಿ, ನಂತರ ಅದನ್ನು ಪ್ರಾರ್ಥನೆಯಲ್ಲಿ ತೆಗೆದುಕೊಳ್ಳಿರಿ. ನೀವು ಕರ್ತನಿಂದ ಕೇಳಲು ಅಭ್ಯಾಸವಿಲ್ಲದಿದ್ದರೆ ನೀವು ಕೇಳುತ್ತಿರುವ ಕೆಲವು ವಿಷಯಗಳನ್ನು ನೀವು ಪ್ರಶ್ನಿಸಬಹುದು ಮತ್ತು ನೀವು ಅದನ್ನು ಪ್ರಶ್ನಿಸಬೇಕು. ಸತ್ಯವೇದದ ಪ್ರತಿಯೊಂದು ಆತ್ಮವನ್ನು ಪರೀಕ್ಷಿಸಿ, ಯಾಕೆಂದರೆ ಸೈತಾನನು ನಿಮ್ಮನ್ನು ಗೊಂದಲಗೊಳಿಸಲು ಬಯಸುತ್ತಾನೆ. ಎಲ್ಲರೊಂದಿಗೆ ಶಾಂತಿಯುತವಾಗಿ ಜೀವಿಸಿರಿ. ರೋಮಾಪುರ 12:18. ವ್ಯಾಜ್ಯದ ಆರಂಭವು ಏರಿಗೆ ಬೀಳಬಿದ್ದಂತೆ, ಸಿಟ್ಟೇರುವುದಕ್ಕೆ ಮುಂಚೆ ಜಗಳವನ್ನು ಬಿಟ್ಟುಬಿಡು. ಜ್ಞಾನೋಕ್ತಿ 17:14. ಶಾಂತಿಯುತ ಜೀವನವು ದೇವರಿಂದ ಕೇಳಲು ಮತ್ತು ಮುಂದಿನ ಹಂತಕ್ಕೆ ಆತನ ಹೆಜ್ಜೆಗಳನ್ನು ಅನುಸರಿಸಲು ಉತ್ತಮವಾಗಿ ಸಜ್ಜಾಗಿದೆ. ಕಲಹ ಮತ್ತು ವ್ಯಾಜ್ಯ ನಮ್ಮ ಶತ್ರುವಿನಿಂದ ಗಮನವನ್ನು ಬೇರೆಡೆಗೆ ಸೆಳೆಯುವ ಸಾಧನೆಗಳಾಗಿವೆ. ಆತ್ಮನ ಫಲವನ್ನು ಬೆಳೆಸಿಕೊಳ್ಳಿ. ಗಲಾತ್ಯ 5:22. ನಾವು ಯಾವಾಗಲೂ ಕಲಿಯುತ್ತಿದ್ದೇವೆ ಮತ್ತು ಬೆಳೆಯುತ್ತಿದ್ದೇವೆ. ಹೆಚ್ಚು ಪ್ರೀತಿ, ಸಂತೋಷ, ಶಾಂತಿ, ನಂಬಿಕೆ ಮತ್ತು ಆತ್ಮನ ಇತರ ಫಲಗಳನ್ನು ಉತ್ಪಾದಿಸುವ ಕೆಲಸವನ್ನು ಮಾಡುವುದನ್ನು ಮುಂದುವರೆಸಿರಿ.
ದೇವರ ವಾಕ್ಯಕ್ಕೆ ನಿರಂತರ ವಿಧೇಯತೆಯ ಮೂಲಕ ನಿಮ್ಮ ಸುಗ್ಗಿಯನ್ನು ಸುಂದರಗೊಳಿಸಿ. ನಾನು ಆಕಾಶ ಮತ್ತು ಭೂಮಿಯನ್ನು ನಡಗಿಸುವೆನು. ಹಗ್ಗಾಯ 2:21-22. ಯೆಹೂದ ದೇಶಾಧಿಪತಿಯಾದ ಬಾಬೆಲನಿಗೆ ಹೀಗೆ ನುಡಿ. ನಾನು ಭೂಮ್ಯಾಕಾಶಗಳನ್ನು ಆಧರಿಸಿ ರಾಜ್ಯಗಳ ಸಿಂಹಾಸನವನ್ನು ಕೆಡವಿ ಜನಾಂಗಗಳ ಸಂಸ್ಥಾನ ಬಲವನ್ನು ಧ್ವಂಸ ಮಾಡಿ ರಥಗಳನ್ನು ರಥರೂಢರನ್ನು ದೊಬ್ಬಿಬಿಡುವೆನು. ಕುದುರೆಗಳು ರಾಹುತರು ಬಿದ್ದು ಹೋಗುವರು. ಪ್ರತಿಯೊಬ್ಬನು ತನ್ನ ಕಡೆಯವನ ಕತ್ತಿಯಿಂದ ಹತನಾಗುವನು. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.